ಈಗ ಕ್ರೂಡ್ ಆಯಿಲ್ ಬೆಲೆ $82 ಇದೆ. ನರೇಂದ್ರ ಮೋದಿ ದಿ ಗ್ರೇಟ್ ನಮೋ ವಿಶ್ವಗುರು $170 1 ಲೀಟರ್ ಪೆಟ್ರೋಲ್ನ ಮಾರ್ತಾ ಇದ್ದಾರೆ. $110 ಸಿಗ್ತಾ ಇರೋದು ಎಥೆನಾಲ್ ಪೆಟ್ರೋಲ್, 80% ಪೆಟ್ರೋಲ್, 20% ಎಥೆನಾಲ್. 2023 ನಂತರ ಮ್ಯಾನುಫ್ಯಾಕ್ಚರ್ ಆದಂತಹ ವಾಹನಗಳಿಗೆ ಮಾತ್ರ ಹಾಕಬಹುದಾದಂತಹ ಪೆಟ್ರೋಲ್. 2023 ಹಿಂದಿನ ವಾಹನಗಳಿಗೆ E20 ಪೆಟ್ರೋಲ್ ಹಾಕಿದ್ರೆ ಪ್ರಾಬ್ಲಮ್ ಕಟ್ಟಿಟ್ಟ ಬುದ್ಧಿ, ನೋ ಡೌಟ್. ಹಾಗಾಗಿ ಜನ ಈಗ ಕ್ಯಾಕರ್ಸ್ ಉಗಿತಿದ್ದಾರೆ. ಯಾವಾಗ ಇವ್ರ ಗಾಡಿಗಳ ಬರ್ರ್ ಅಂತ ಸ್ಟಾಪ್ ಆಯ್ತಲ್ಲ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬಂತಲ್ಲ, ಮೈಲೇಜ್ ಸಿಗ್ತಾ ಇರಲಿಲ್ವಲ್ಲ, ಸಿಗಲ್ವಲ್ಲ. ಮೈಲೇಜ್ ಯಾವ ಥರ ಡ್ರಾಪ್ ಆಗ್ತಿದೆ ಗೊತ್ತಾ? 15 ಕಿಲೋಮೀಟರ್ ಮೈಲೇಜ್ ಕೊಡುವಂಥ ವಾಹನಗಳು 10-12 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದೆ. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಈ ಥರದ ಪ್ರಯೋಗನೇ ಮಾಡಲಿಲ್ಲ. E5 ಇದ್ದಾರೆ ಮ್ಯಾಕ್ಸಿಮಮ್, E10 ಮ್ಯಾಕ್ಸಿಮಮ್ ಅಷ್ಟೇ. ಆದರೆ ಆಪ್ಷನ್ ಇದೆ, E5 ಹಾಕ್ಸ್ಕೋಬೋದು, E10 ಹಾಕ್ಸ್ಕೋಬೋದು, E20 ಹಾಕ್ಸ್ಕೋಬೋದು, E85 ಅದಕ್ಕೆ ಪೂರಕವಾದ ವಾಹನಗಳು ನಿಮ್ಮಲ್ಲಿ ಇದ್ದರೆ. ಏನೂ ಇಲ್ಲ ಅಂದರೆ ನೀವು E0 100% ಪ್ಯೂರು ಪೆಟ್ರೋಲನ್ನು ಹಾಕ್ಸ್ಕೋಬೋದು. ಭಾರತ ದೇಶದಲ್ಲಿ ಯಾವ ಪೆಟ್ರೋಲ್ ಬಂಕಲ್ಲಿ, ಎಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಈ ಆಪ್ಷನ್ ಕೊಟ್ಟಿದ್ದೀರಿ ನೀವು? ನಿತಿನ್ ಗಡ್ಕರಿ ಮಗನೋ, ನಿಖಿಲ್ ಗಡ್ಕರಿನೋ, ಸಾರಂಗ್ ಗಡ್ಕರಿನೋ, ಹಾಳಾದ ಗಡ್ಕರಿಗಳೋ, ಏನು ಬೇಕಾದ್ರೆ ಹಾಳಾಗಿ ಸಾಯ್ರಪ್ಪ. ಆಪ್ಷನ್ ಕೊಟ್ಟು ಸಾಯ್ರಿ. ಸಾಯೋದು ಹೆಂಗೂ ಸಾಯ್ತೀರಾ, ಸಾಯಿಸೋದು ಹೆಂಗೂ ಸಾಯಿಸ್ತೀರಾ? ಆಪ್ಷನ್ ಕೊಟ್ಟು ಸಾಯಿಸಿ. ಕಂಪ್ನಿಗಳು ಬಾಯ್ಬಿಟ್ಟು ಹೇಳ್ತಾ ಇದೆ. ಆಮೇಲೆ ಪೆಟ್ರೋಲ್ ಹಾಕೋ ಜಾಗದಲ್ಲಿ ಇದು E10ಗೆ ಮಾತ್ರ ಮ್ಯಾಕ್ಸಿಮಮ್ ಅವಕಾಶ ಇರುವ ವಾಹನ ಅಂತ ಬರ್ತಿದ್ದಾರೆ ಅವರು. ಆಪ್ಷನ್ ಇಲ್ಲ, ಹಾಕ್ಸ್ಕೊಳ್ಳೇಬೇಕು. ಗಾಡಿ ಹಾಳಾಗುತ್ತಂತ ಗೊತ್ತಿದೆ, ರಬ್ಬರ್ ಸವಿಯುತ್ತೆ ಅಂತ ಗೊತ್ತಿದೆ, ತುಕ್ಕಿಡಿಯುತ್ತೆ ಅಂತ ಗೊತ್ತಿದೆ, ಕಾಲಕ್ರಮೇಣ ಇಂಜಿನ್ ಹಾಳಾಗಿ ಎಕ್ಕುಟ್ಟು ಹೋಗುತ್ತೆ ಅಂತ ಗೊತ್ತಿದೆ. ಆದರೆ ಗಾಡಿ ಮುಂದೆ ಹೋಗಬೇಕು. ಈ ನನ್ನ ಮಕ್ಕಳು ಸರ್ಕಾರ ಆಪ್ಷನ್ ಕೊಟ್ಟಿಲ್ಲ, ಏನಪ್ಪ ಮಾಡಬೇಕು? ಹಾಕ್ಸಿದ್ರೆ ಹಾಳು, ಹಾಕ್ಸಿದ್ರೆ ಗಾಡಿ ಓಡಲ್ಲ. ಎಂಥ ದರಿದ್ರ ನನ್ನ ಮಕ್ಕಳ ಆಡಳಿತದಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡಿ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು. BJP ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಹಿಂದೂ ವಿರೋಧಿಗಳು, ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ದೇಶಭಕ್ತರು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ನಾಚಿಕೆ ಆಗ್ಬೇಕು ನಿಮಗೆ. ಹಲೋ ನಮಸ್ಕಾರ. ಕ್ಯಾಕರ್ ಸುಗಿತಿದ್ದಾರೆ ಮೋದಿ ಸರ್ಕಾರಕ್ಕೆ ಜನ. ಈ ಸಲ ಪಕ್ಷ ಭೇದ, ಸಿದ್ಧಾಂತ ಭೇದ, ಎಲ್ಲ ಭೇದಗಳನ್ನು ಮರೆತು ಕ್ಯಾಕರ್ಸ್ ಉಗಿತಿದ್ದಾರೆ. ಯಾಕಂದರೆ ಜನಸಾಮಾನ್ಯರ ಬದುಕಿನ ಮೇಲೆ ಕೇಂದ್ರ ಸರ್ಕಾರದ ಎಥೆನಾಲ್ ಪ್ರಯೋಗ. ಬೇರೆ ಬೇರೆ ದೇಶಗಳ ಕತೆ ಹೇಳ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಆಪ್ಷನ್ ಅನ್ನುವಂಥ ಕತೆಗಳನ್ನು ಮಾತ್ರ ಮರೆಮಾಚ್ತಾರೆ. ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ಉದ್ದುದ್ದ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, E20 ಪೆಟ್ರೋಲನ್ನು ಹಾಕುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಯಾಕಂದರೆ ಇದೇ ನಿತಿನ್ ಗಡ್ಕರಿ ಅವರ ಮಗ ನಿಖಿಲ್ ಗಡ್ಕರಿ, ಆಮೇಲೆ ಅವರ ಕಿರಿಮಗ ಸಾರಂಗ್ ಗಡ್ಕರಿ, ಇವರೆಲ್ಲ ಎಥೆನಾಲ್ ಫ್ಯಾಕ್ಟ್ರಿಗಳ ಮಾಲೀಕರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ಸು. 17 ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ರಂತೆ, 500-700 ಕೋಟಿ ಟರ್ನ್ ಓವರ್ ಅಂತೆ. ಪ್ರಕೃತಿಗೆ ಬಹಳ ಒಳ್ಳೆಯದು, ರೈತರಿಗೆ ಬೆಂಬಲ ಬೆಲೆ, ಕಬ್ಬು ಮೆಕ್ಕೆಜೋಳದ ಕತೆ. ಅದೇನೇ ಹೇಳಿದ್ರು ಕೂಡ ಅದನ್ನು ಕೂಡ ವ್ಯಾಪಾರದ ಭಾಗವಾಗಿ ಬಳಸಿಕೊಂಡು ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆಯುವಂತಹ ನಿಮ್ಮ ವಿಶ್ವಗುರುವಿನ ಪ್ರವೃತ್ತಿ ಮುಂದುವರೆದಿದೆ. $110 1 ಲೀಟರ್ ಪೆಟ್ರೋಲ್. ಎಲ್ಲ ಅದೇ ಫೀಲಲ್ಲಿ ಪೆಟ್ರೋಲ್ ಹಾಕೊಂಡಿದ್ರು. ಇರಾನ್, ಇಸ್ರೇಲ್, US ಯುದ್ಧ ನಡೆದರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲ್ ಬೆಲೆಯನ್ನು ಇವರು ಜಾಸ್ತಿ ಮಾಡಲಿಲ್ಲ. ಏನಪ್ಪ ಜಾಸ್ತಿ ಮಾಡಲಿಲ್ಲ? ಕ್ರೂಡ್ ಆಯಿಲ್ ಬೆಲೆ $100ಗಿಂತ ಕಡಿಮೆ ಇದೆ, $82 ಇದೆ ಕ್ರೂಡ್ ಆಯಿಲ್ ಬೆಲೆ. ಮನಮೋಹನ್ ಸಿಂಗ್ ಇದ್ದಾಗ $111ರಿಂದ $113 ಇತ್ತು. ಆಗಲೂ ಅವರು ಪೆಟ್ರೋಲನ್ನು $62, $72 ಮ್ಯಾಕ್ಸಿಮಮ್ ಕೊಡ್ತಾಯಿದ್ರು. ಮೋದಿ 2014ಕ್ಕೆ ಅಧಿಕಾರಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ $82 ಇತ್ತು. ಅದಾದಮೇಲೆ ಕ್ರೂಡ್ ಆಯಿಲ್ ಬೆಲೆ $40 ಹೋಗಿ ತಲುಪ್ತು. ಆದರೂ ಕೂಡ ಇವರು ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಲಿಲ್ಲ. ಈಗ ಯುದ್ಧದ ಕತೆ ಅಂತ ಹೇಳ್ತಾರೆ. ಅದೇನೇ ಯುದ್ಧಗಳು ನಡೆದರೂ ಕೂಡ, ಅದೇನೇ ಯುದ್ಧದಿಂದ ಅನೇಕ ರೀತಿಯ ವ್ಯತ್ಯಯಗಳಾದರೂ ಕೂಡ ಕ್ರೂಡ್ ಆಯಿಲ್ ಬೆಲೆ 200ರ ಗಡಿ ದಾಟಲಿಲ್ಲ, 150ರ ಗಡಿ ದಾಟಲಿಲ್ಲ, 120ರ ಗಡಿ ದಾಟಲಿಲ್ಲ. ಈಗಂತೂ $82ಗೆ ಕ್ರೂಡ್ ಆಯಿಲ್ ಸಿಗ್ತಾ ಇದೆ. ಆದರೂ ನಮ್ಮಲ್ಲಿ ಪೆಟ್ರೋಲ್ ಬೆಲೆ $110. ಓಕೆ, ಏನು ಓಕೆ? E20 ಪೆಟ್ರೋಲ್ಗೆ $110. ಪ್ಯೂರ್ ಪೆಟ್ರೋಲ್ ಬೇಕು ಅಂದರೆ $170. ಅಲ್ಲಿಗೆ 1 ಲೀಟರ್ ಪೆಟ್ರೋಲ್ ಬೆಲೆ ನನ್ನ ದೇಶದಲ್ಲಿ $170 ಕಣ್ರಪ್ಪ. ಮನಮೋಹನ್ ಸಿಂಗ್ ಇದ್ದಾಗ $121 ಕ್ರೂಡ್ ಆಯಿಲ್ ಬೆಲೆ ಇತ್ತು. ಆದರೂ $82ಗೆ ಪೆಟ್ರೋಲನ್ನು ಕೊಡ್ತಾ ಇದ್ರು. ತಲೆಯಲ್ಲಿಟ್ಕೊಳ್ಳಿ, ಮನಮೋಹನ್ ಸಿಂಗ್ ಇದ್ದಾಗ ಕಚ್ಚಾ ತೈಲದ ಬೆಲೆ $121 ಇತ್ತು. ಆದರೆ ನನ್ನ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಮ್ಯಾಕ್ಸಿಮಮ್ $82 ಕೊಡ್ತಾಯಿದ್ರು.
ಅದರಾಚೆ ಹೋಗಲೇ ಇಲ್ಲ. ಈಗ ಕ್ರೂಡ್ ಆಯಿಲ್ ಬೆಲೆ $82 ಇದೆ. ನರೇಂದ್ರ ಮೋದಿ ದಿ ಗ್ರೇಟ್ ನಮೋ ವಿಶ್ವಗುರು $170 1 ಲೀಟ್ರ್ ಪೆಟ್ರೋಲ್ನ ಮಾರ್ತಾ ಇದ್ದಾರೆ. $170 1 ಲೀಟ್ರ್ ಪೆಟ್ರೋಲ್ ಬೆಲೆ. ತಲೆ ಹಾಕೊಳ್ರೋ ಮೂರ್ಖರ ಮುಟ್ಟಾಡ್ರ. $110 ಸಿಗ್ತಾ ಇರೋದು ಎಥೆನಾಲ್ ಪೆಟ್ರೋಲ್. 80% ಪೆಟ್ರೋಲ್, 20% ಎಥೆನಾಲ್. 2023 ನಂತರ ಮ್ಯಾನುಫ್ಯಾಕ್ಚರ್ ಆದಂತಹ ವಾಹನಗಳಿಗೆ ಮಾತ್ರ ಹಾಕಬಹುದಾದಂತಹ ಪೆಟ್ರೋಲ್. ತುಂಬ ಚೆನ್ನಾಗಿ ಗೊತ್ತಿಲ್ಲ. $110 ಪೆಟ್ರೋಲೇ ಹಾಕಿಸ್ಕೊಂಡು ಓಡಾಡ್ತಿದ್ರು. $170 ಕೂಡ ಪೆಟ್ರೋಲ್ ಸಿಗ್ತದೆ. ಪಕ್ಕದಲ್ಲೇ ಒಂದು ಮಷಿನ್ ಇಟ್ಟಿದ್ದಾರೆ. 100% ಪ್ಯೂರ್ ಪೆಟ್ರೋಲ್, $170 ಅದು ಯಾರು ಗೊತ್ತಿಲ್ಲ. ಗೊತ್ತಿರೋರು ಮಾತ್ರ ಹಾಕಿಸ್ಕೊಂಡು ಹೋದ್ರು. ಗೊತ್ತಿಲ್ಲದಿರೋನು $110 ಪೆಟ್ರೋಲ್ ರೇಟ್, $110 ಪೆಟ್ರೋಲ್ ರೇಟ್ ಅಂತ ಹೇಳಿ ಅದೇ ಫೀಲಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡಿದ್ದು. ಆತನಿಗೊಂದು ಟೆಕ್ನಿಕಲಿ ನಾಲೆಡ್ಜ್ ಕೂಡ ಇರಲಿಲ್ಲ. ಆತನಿಗೆ ಅದನ್ನು ರೀಚ್ ಕೂಡ ಮಾಡಲಿಲ್ಲ. 16 ವರ್ಷದ ಹಿಂದೆ E10 ಪೆಟ್ರೋಲ್ ಬಂತು. ಪೆಟ್ರೋಲ್ಗೆ 10%, 5% ಎಥನಾಲ್ ಮಿಕ್ಸ್ ಮಾಡೋದು. ಅದಕ್ಕೆ ತಕ್ಕ ಹಾಗೆ ಈ ವಾಹನಗಳ ಕಂಪನಿಗಳು ಮ್ಯಾನುಫ್ಯಾಕ್ಚರ್ನ ಮಾಡ್ಕೊಂಡು ಬಂದರು. E5 ಬಂದಾಗ E5ಗೆ ಎಂಜಿನ್ ರೆಡಿ ಮಾಡಿದ್ರು, ಕಂಪ್ಲೀಟ್ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. E10 ಬರುತ್ತೆ ಅಂದಾಗ E10ಗೆ ಪೂರಕವಾದಂತಹ ವಾಹನಗಳನ್ನು ರೆಡಿ ಮಾಡ್ಕೊಂಡು ಬಂದರು. 2023 ನಂತರ ವಾಹನಗಳು E20 ಎಥನಾಲ್ ಮಿಕ್ಸ್, E20 ಪೆಟ್ರೋಲ್ಗೆ ಪೂರಕವಾದಂಥ ವಾಹನಗಳನ್ನು ತಯಾರಿಸ್ತಾ ಇದ್ದಾರೆ. 2023 ಹಿಂದಿನ ವಾಹನಗಳಿಗೆ E20 ಪೆಟ್ರೋಲ್ ಹಾಕಿದ್ರೆ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ, ನೋ ಡೌಟ್. ಹಾಗಾಗಿ ಜನ ಈಗ ಕ್ಯಾಕರ್ಸ್ ಉಗಿತಿದ್ದಾರೆ. ಯಾವಾಗ ಇವ್ರ ಗಾಡಿಗಳ ಬರ್ರ್ ಅಂತ ಸ್ಟಾಪ್ ಆಯ್ತಲ್ಲ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬಂತಲ್ಲ, ಮೈಲೇಜ್ ಸಿಗ್ತಾ ಸಿಗಲ್ವಲ್ಲ. ಮೈಲೇಜ್ ಯಾವ ಥರ ಡ್ರಾಪ್ ಆಗ್ತಿದೆ ಗೊತ್ತಾ? 15 ಕಿಲೋಮೀಟರ್ ಮೈಲೇಜ್ ಕೊಡುವಂಥ ವಾಹನಗಳು 10-12 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದೆ. ಗ್ಯಾರೇಜ್ಗಳಿಗೆ ಗಾಡಿಗಳು ಹೋಗ್ತಿದ್ದಾವೆ, ಕಾರು ಬೈಕೆಲ್ಲ ಬಿಚ್ಚೋ. ನೀರಿನ ಅಂಶ ಸಿಗ್ತಾ ಇದೆ, ಪೆಟ್ರೋಲ್ ಎಲ್ಲಿದೆ, ವಾಟರ್ ಕಂಟೆಂಟ್ ಸಿಗ್ತಾ ಇದೆ. ಪೆಟ್ರೋಲ್ ಹಾಕ್ಸಿದ್ನಲ್ಲ, ಇದೇನಪ್ಪ ಇದು ಕಲರ್ ಚೇಂಜ್ ಆಗಿಬಿಟ್ಟಿದೆ, ಫುಲ್ ರಸ್ಟು, ರಬ್ಬರ್ಗಳು ಸವಿತಾ ಇದ್ದಾವೆ. ಫ್ಯಾಕ್ಟ್ ಅಣ್ಣ, ಶ್ರೀಮಂತರಿಗೆ ಅದೇನೇ ಸಮಸ್ಯೆಗಳಾದರೂ ಕೂಡ ರಿಪೇರಿ ಮಾಡಿಸ್ತಾರೋ, ಕಾರ್ ಚೇಂಜ್ ಮಾಡ್ತಾರೋ ನಡೆದೋಗ್ತದೆ. ಅವರಿಗೆ ಬೇಕಾದಂತಹ ಕಾರಿನ ಬಳಕೆ ಅವಶ್ಯಕತೆಯೇ ಬೇರೆ. ಆದರೆ ಕಾರನ್ನು ಕಷ್ಟಪಟ್ಟು ತಗೊಂಡವರು, ಈ ಮಿಡ್ಲ್ ಕ್ಲಾಸ್ಗಳಿಗೆ ಸಿಕ್ಕಾಪಟ್ಟೆ ಕಾರು ಬೈಕು ಅನ್ನೋ ಫೀಲ್ಗಳಿರ್ತವೆ. ಸಾಲ ಸೋಲ ಮಾಡಿ ತಗೊಂಡ್ಬಿಡ್ತಾರೆ, EMI ಮೇಲೆ ತಗೊಂಡ್ಬಿಡ್ತಾರೆ. ಬಂಗಾರ ಮಾರ್ತಾರೋ, ಬಂಗಾರ ಅಡ ಇಡ್ತಾರೋ, ಜಮೀನು ಮಾರ್ತಾರೋ, ಮನೆ ಮಾರ್ತಾರೋ, ತನ್ನ ಅವಶ್ಯಕತೆಗಳಿಗೋಸ್ಕರ ಅನೇಕ ರೀತಿಯ ತ್ಯಾಗಗಳನ್ನು ಮಾಡಿ ಈ ಕಾರನ್ನು ಬೈಕನ್ನು ಏನೋ ತಗೊಂಡಿರ್ತಾನೆ. 2023 ಹಿಂದಿನ ವಾಹನಗಳಿಗೆ E20 ಪೆಟ್ರೋಲ್ ಹಾಕಿದ್ರೆ ಸಮಸ್ಯೆ ಆಗ್ತದೆ. 2023 ನಂತರ ಕೋಟ್ಯಾಂತರ ವಾಹನಗಳು ಇವತ್ತು ರೋಡಲ್ಲಿ 12 ಕೋಟಿ ವಾಹನಗಳಿದಾವಂತೆ. ಅಂದರೆ ಪೆಟ್ರೋಲ್ ವಾಹನಗಳು. ಒಂದು ಸ್ಟ್ಯಾಟಿಸ್ಟಿಕ್ಸ್, 2023 ಹಿಂದೆ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಾಹನಗಳು 95% ಹೆಚ್ಚು. 2023 ನಂತರ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಾಹನಗಳ ಸಂಖ್ಯೆ, E20 ಪೆಟ್ರೋಲಿಗೆ ಪೂರಕವಾಗಿ ತಯಾರಾಗಿ ನಿಂತಿರುವ ವಾಹನಗಳ ಸಂಖ್ಯೆ 5% ಮಾತ್ರ. 95% ವಾಹನಗಳು ಇವತ್ತು ರೋಡಲ್ಲಿದ್ದಾವೆ ಪೆಟ್ರೋಲ್ ವಾಹನಗಳು. ಬರೀ ಪೆಟ್ರೋಲ್ ವಾಹನಗಳ ಲೆಕ್ಕಾಚಾರ ಮಾತ್ರ ಹೇಳ್ತಾರೆ ನಾನು. 40 ಕೋಟಿಗೂ ಅಧಿಕ ವಾಹನಗಳಿದ್ದಾವೆ, ಡೀಸೆಲ್ ಎಲ್ಲ ಸೇರಿಸ್ಕೊಂಡ್ರೆ. 95% ವಾಹನಗಳು ಇವತ್ತು ಎಥೆನಾಲ್ E20 ಪೆಟ್ರೋಲ್ ಹಾಕ್ಸ್ಕೊಳ್ತಿದ್ದಾವೆ. ಆ ಪೆಟ್ರೋಲ್ಗೆ ಸೂಕ್ತವಾಗದ, ತಯಾರಾಗದ ವಾಹನಗಳು. ಇದು ವಾಸ್ತವಿಕತೆ. ಇನ್ನೂ ಬೇರೆ ಬೇರೆ ದೇಶಗಳ ಕತೆ ಹೇಳ್ತಾರೆ. ಏನರಪ್ಪ, ಈ 85ವರೆಗೂ, ಈ 100ವರೆಗೂ ಎಥೆನಾಲ್, 100% ಎಥೆನಾಲ್ ಹಾಗೆ ಗಾಡಿ ಓಡಿಸ್ತಾರೆ ಬೇರೆ ದೇಶಗಳಲ್ಲಿ. ಕೆಲವು ದೇಶಗಳಲ್ಲಿ, ಬ್ರೆಜಿಲ್ ದೇಶ E27, E85ವರೆಗೂ ಅವರು ಎಥೆನಾಲ್ ಬಳಸಿ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ನೀವೇನರಪ್ಪ ಇಷ್ಟೊಂದು ಆಕ್ಷೇಪ ಮಾಡ್ತಾ ಇದ್ದೀರಾ? ಬರೀ ಮೋದಿ ಸರ್ಕಾರ ಟೀಕೆ ಮಾಡು, ಇದೇ ಆಗೋಯ್ತು ನಿಮ್ಮದು ಜಾಯಮಾನ ಅಂಥೇಳಿ ಈ ಅಂಡು ಭಕ್ತರು, ಸಗಳಿ ಭಕ್ತರು ಕಮೆಂಟ್ಗಳನ್ನು ಮ್ಯಾಕ್ಸಿಮಮ್ ಅಲ್ಲ, ಆಲ್ರೆಡಿ ಬೆಂಕಿ ಬಿದ್ದಿದೆ. ಇನ್ನು ಕೆಲವರು ಯಾರ ಹತ್ರ ಕಾರ್ ಇಲ್ವೋ, ಯಾರ ಹತ್ರ ಬೈಕ್ ಇಲ್ವೋ, ಪೆಟ್ರೋಲ್ ರೇಟ್ $1000 ಆದರೂ ಪರವಾಗಿಲ್ಲ, ಅಪ್ಪನ ಜೋಬಿನ ಎತ್ತಾಕ ಬಂದು ಇಲ್ಲ ಕಳ್ತನ ಮಾಡ್ಕೊಂಡು ಬಂದು ಪೆಟ್ರೋಲ್ ಹಾಕ್ಸ್ಕೊತೀವಿ ಅಂತ ಮಾತಾಡ್ತಿದ್ರಲ್ಲ, ಈ ಅಂಡು ಭಕ್ತರನ್ನು ಹೊರತುಪಡಿಸಿ ಯಾರಿಗೆ ನಿಜವಾಗಲೂ ಕೂಡ ಕಷ್ಟಪಟ್ಟು ವಾಹನಗಳನ್ನು ತಗೊಂಡು ಬದುಕನ್ನು ನಡೆಸುವಂಥ ಅವಶ್ಯಕತೆ ಇಲ್ವೋ, ಬದುಕ್ತಾ ಇಲ್ವೋ, ಅವರು ಮಾತ್ರ ಕಾಂಪ್ಲಿಮೆಂಟ್ ಕೊಡ್ತಾ ಕೂತಿದ್ದಾರೆ. ಈ ಅಂಡು ಭಕ್ತರ ಪರಿಸ್ಥಿತಿ ಹೇಗಂದರೆ ಕುಕ್ಕರ್ ಥರ, ಕೆಳಗಡೆ ಬೆಂಕಿ ಬಿದ್ದರು, ಒಳಗಡೆ ಕುದಿತಾ ಇದ್ರು, ಮೇಲೆ ಸೀಟಿ ಹೊಡಿತಾ ಇರ್ತಾರೆ. ಇದು ಭಾಷೆ ಬರದ ಜನ, ಇದನ್ನು ಬದಿಗಿಡೋಣ. ಯಾವ ದೇಶಗಳಲ್ಲಿ ಏನೇನು ಕತೆ ಇದೆ,
ಯಾವ ರೀತಿಯ ಫ್ಯೂಲ್ ಬಳಸ್ತಾ ಇದ್ದಾರೆ, E100 E85 ಯಾವುದಕ್ಕೆ ಬಳಸ್ತಾರೆ, ಒಂದಿಷ್ಟು ಡೀಟೇಲ್ಸ್ ನೋಡ್ಕೊಂಬರೋಣ. ಜನರನ್ನ ಮಿಸ್ಗೈಡ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಜನ ಈ ಕ್ಯಾಕರ್ಸ್ ಹೋಗಿತ್ತಿದ್ದಾರೆ. ಇದು ಮಿತಿ ಮೀರಿದ್ರೆ, ಈ ಪ್ರಯೋಗಗಳು ಮಿತಿ ಮೀರಿದ್ರೆ, ಕೊರೋನಾ ಬಂತು, ಕೋವ್ಯಾಕ್ಸಿನ್ ಕೋವಿಶೀಲ್ಡು ವ್ಯಾಕ್ಸಿನ್ ಹಾಕ್ಕೊಳ್ಳೇಬೇಕು, ಹಾಕಿಲ್ಲ ಅಂದರೆ ನೀವು ಬದುಕಕ್ಕೆ ಆಗಲ್ಲ, ನಿಮಗೆ ರೇಷನ್ ಸಿಗಲ್ಲ, ನಿಮಗೆ ಮಾಲಿಗೆ ಪ್ರವೇಶ ಸಿಗಲ್ಲ, ನಿಮಗೆ ಬಸ್ ಹತ್ತಕ್ಕೆ ಬಿಡಲ್ಲ. ಈ ಥರ ಅನೇಕ ರೀತಿಯ ಒತ್ತಡಗಳನ್ನು ಹೇರಿ ವ್ಯಾಕ್ಸಿನನ್ನು ಹಾಕಿಸಿದ ಇದೇ ಸರ್ಕಾರ ಕಡೆಗೆ ಈ ವ್ಯಾಕ್ಸಿನಿಂದ ಸಿಕ್ಕಾಪಟ್ಟೆ ಅಡ್ಡ ಪರಿಣಾಮಗಳು, ಸಾವು ನೋವುಗಳಾಗ್ತಿದ್ದಾವೆ ಅನ್ನುವಂಥ ವೈಜ್ಞಾನಿಕ ವರದಿಗಳು ಬಂದಾಗ ನಾವು ಒತ್ತಡವನ್ನೇ ಹೇರಿಲ್ಲ, ನಾವು ಯಾರಿಗೂ ಬಲವಂತ ಮಾಡಿಲ್ಲ ಅಂಥೇಳಿ ಹಾಗೆ ನುಣಿಸ್ಕೊಳ್ತು. ನಿಮ್ಗೆ ಅನುಭವ ಇಲ್ವಾ? ಅಂಡು ಭಕ್ತರಿಗೆ ಸೇರಿಸಿ ಹೇಳ್ತಾ ಇದ್ದೀನಿ, ಕಾಮನ್ ಸೆನ್ಸ್ ಇದ್ದರೆ ಅವತ್ತಿನ ಆ ಸಿಚುವೇಶನ್ನ ನೀವು ಒಂದು ಸಲ ಅರ್ಥ ಮಾಡ್ಕೊಂಡು ಬನ್ನಿ. ಆ ಅನುಭವವನ್ನು ಬಾಯ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿ. ಇವರು ಒತ್ತಡ ಹೇರಿದ್ರು ತಾನೇ ಹಾಕ್ಕೊಳ್ಳೇಬೇಕಂತ, ಈಗ ನಾವೇನೋ ಒತ್ತಡ ಹೇರಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಥರ ಈಗ E20 ಎಥನಾಲ್ ನಮ್ಮ ಗಾಡಿಗಳೇ ರೆಡಿ ಇಲ್ಲ ರೀ ನಿಮ್ಮ ಪ್ರಯೋಗಕ್ಕೆ, ಆದರೂ ಕೂಡ ನೀವು ಸುರಿತಾ ಇದ್ದೀರಾ, ಹಾಕ್ಕೊಂಡು ಸುರಿತಾ ಇದ್ದೀರಾ. ಮತ್ತು ಆಪ್ಷನ್ನು ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ಆಪ್ಷನ್ ಕೊಡಬೇಕಲ್ಲ. E5 E10 E20 ಹಾಳಮುಳು, E20 E15 ಏನೋ ಮಾಡಿ ಸಾಯಿರಿ ಆ ಕಡೆ, ಆಪ್ಷನ್ ಕೊಡಿ. E5 ಆಪ್ಷನ್, E10 ಆಪ್ಷನ್, E50 ಆಪ್ಷನ್, ಇಲ್ಲ 100% ಎಥನಾಲ್ ಫ್ರೀ ಪೆಟ್ರೋಲ್ ಅಂತ ಆಪ್ಷನ್ ಕೊಡಿ. ರೇಟ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. E20 110 ರೂಪಾಯಿ, E10ಗೆ 120 ರೂಪಾಯಿ, E5ಗೆ 130 ರೂಪಾಯಿ. ಹಾಳಾಗೋಗ್ಲಿ. ಈಗ 1 ಲೀಟ್ರ್ ಪೆಟ್ರೋಲ್ಗೆ 170 ರೂಪಾಯಿ ಮಾರ್ತಾ ಇದ್ದೀರಾ ಪ್ಯೂರ್ ಪೆಟ್ರೋಲ್ಗೆ. ಅದೇ ಥರ ಆಪ್ಷನ್ ಕೊಡಿ. ಅಟ್ಲೀಸ್ಟ್ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದು 10 ರೂಪಾಯಿ ಜಾಸ್ತಿ ಲೀಟ್ರಿಗೆ ಕೊಟ್ಬಿಟ್ಟು ನಮ್ಮ ಗಾಡಿ ಯಾವ ಫ್ಯೂಲಿಗೆ ಅಡ್ಜಸ್ಟ್ ಆಗಿದೆಯೋ, ಮ್ಯಾನುಫ್ಯಾಕ್ಚರ್ ಆಗಿದೆಯೋ ಆ ಫ್ಯೂಲ್ ನಾವು ಹಾಕತ್ತೀವಿ. ಯಾಕೆ ಆಪ್ಷನ್ನೇ ಇಲ್ದಿರೋ ರೀತಿ ನಮಗೆ ಗೊತ್ತಿದ್ದು ವಿಧಿ ಇಲ್ಲದೆ ಗಾಡಿಯನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಲ್ಲ. ಆಪ್ಷನ್ನೇ ಇಲ್ಲ, ಗಾಡಿ ಪೆಟ್ರೋಲ್ ಖಾಲಿಯಾಗಿದೆ, E20 ಪೆಟ್ರೋಲ್ ಇದೆ, ಎಲ್ಲ ಬಂಕ್ಗಳಲ್ಲಿ 170 ರೂಪಾಯಿಯ ಪ್ಯೂರ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಅನಿವಾರ್ಯವಾಗಿ ನನ್ನ ಗಾಡಿ ಹಾಳಾಗುತ್ತೆ ಅಂತ ನನಗೆ ಗೊತ್ತಿದ್ರೂ ಕೂಡ ನಾನು ಅದೇ ಪೆಟ್ರೋಲ್ನ ಹಾಕಿಸ್ಕೋಬೇಕು. ಎಂಥ ಸ್ಥಿತಿಗೆ ತಂದಿಟ್ರಪ್ಪ. ಥೂ. ಬೇರೆ ದೇಶಗಳ ಕತೆ ನೋಡ್ಕೊಂಬರೋಣ. ಭಾರತದ ಕತೆ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. E20 ಕೆಲವೆಡೆ ಇನ್ನೂ E10 ಇದೆ ಅಂತ ಹೇಳ್ತಾರೆ, ಇಲ್ಲ. ಆದರೆ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ 100% ಪೆಟ್ರೋಲ್ ಸಿಗುತ್ತೆ 170 ರೂಪಾಯಿ 1 ಲೀಟರ್ಗೆ. ಅಮೇರಿಕದಲ್ಲಿ E10 E15 E85 ಸಿಗುತ್ತೆ. E85 ಯೂಸ್ ಮಾಡ್ತಾರೆ ಅಮೇರಿಕಾ ಅಂತಾರೆ. ಫ್ಲೆಕ್ಸ್ ಫ್ಯೂಲ್ ವಾಹನಗಳಿಗೆ ಮಾತ್ರ ಹಣ ಅದು. E85ಗೆ ಪೂರಕವಾದಂತಹ ವಾಹನಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ರೆಡಿ ಮಾಡಿದ್ದಕ್ಕೆ ಆ ಪೆಟ್ರೋಲನ್ನು ಇವರು ಹಾಕ್ಸ್ಕೊತಾರೆ. ಆ ಆಪ್ಷನ್ ಕೂಡ ಇದೆ. ಬಟ್ ಅಲ್ಲಿ E10 E15 E85 ಮತ್ತು ಕೆಲವು ಕಡೆ E0 ಎಥೆನಾಲ್ ಫ್ರೀ ಪೆಟ್ರೋಲ್ ಕೂಡ ಅಲ್ಲಿ ಸಿಗುತ್ತೆ. ಈ ಥರ ಆಪ್ಷನ್ ಅವ್ರು ಇಟ್ಟಿದ್ದಾರೆ. ನೀವು ಇಟ್ಟು ಸಾಯಿರಪ್ಪ ಅಂಥೇಳಿ ನಮ್ಮ ಬೇಡಿಕೆ. ಇನ್ನು ಬ್ರೆಜಿಲ್ನಲ್ಲಿ E27 E100 ಸಿಗುತ್ತೆ. E100 ಶುದ್ಧ ಎಥನಾಲ್ ಫ್ಲೆಕ್ಸ್ ಫ್ಯೂಲ್ ವಾಹನಗಳಿಗೆ ಮಾತ್ರ. ಕೆನಡಾದಲ್ಲಿ E10 E15 E85. ಆಸ್ಟ್ರೇಲಿಯಾದಲ್ಲಿ ರೆಗ್ಯುಲರ್ E0 ಅಲ್ಲಿ 100% ಪ್ಯೂರ್ ಪೆಟ್ರೋಲ್ ಸಿಗುತ್ತೆ. ಮ್ಯಾಕ್ಸಿಮಮ್ E10 ಸಿಗುತ್ತೆ, ಪ್ರೀಮಿಯಮ್ ಸಿಗುತ್ತೆ. ಜಪಾನ್ನಲ್ಲಿ ಬಹುತೇಕ ಶುದ್ಧ ಪೆಟ್ರೋಲೇ, E0 ಅಥವಾ E3. ಜಪಾನ್ ಅಂತ ಟೆಕ್ನಾಲಜಿಯಲ್ಲಿ ಮುಂದುವರೆದಂತಹ ರಾಷ್ಟ್ರವೇ ಹೇಳುತ್ತೆ, ನಾವಿನ್ನೂ E10ಗಾಗಲಿ E20ಗಾಗಲಿ E40ಗಾಗಲಿ E50ಗಾಗಲಿ ತಯಾರಾದಂತಹ ವಾಹನಗಳನ್ನು ಇನ್ನೂ ರೆಡಿ ಮಾಡಿಲ್ಲ. ನೋಡಿ, ಜಪಾನ್ ಅಂತ ದೇಶನೇ ಈ ಸ್ಟೋರಿನ ಹೇಳ್ತಾ ಇದೆ. ಜಪಾನಿಂದ ಎಷ್ಟು ಗಾಡಿಗಳು ಬರ್ತಾವೆ ನನ್ನ ದೇಶಕ್ಕೆ. ಅಂಥ ಗಾಡಿಗಳಿಗೆಲ್ಲ ನೀವು ತಗೊಂಡೋಗಿ E20 ಪೆಟ್ರೋಲ್ ಹಾಕಿದ್ರೆ ಏನು ಕತೆ ಆಗ್ಬೋದು ಹೇಳಿ. ದಕ್ಷಿಣ ಕೊರಿಯಾ ಸಾಮಾನ್ಯವಾಗಿ ಶುದ್ಧ ಪೆಟ್ರೋಲ್ ಮಾತ್ರ ಸಿಗುತ್ತಲ್ಲಿ, ನಿಮ್ಮ ಎಥೆನಾಲ್ಗಳು ಅಲ್ಲಿ ಸಿಗಲ್ಲ. ಚೀನಾದಲ್ಲಿ E10 ಹಾಗೂ ಸಾಮಾನ್ಯ ಪೆಟ್ರೋಲ್ ಅಂದರೆ ಎಥೆನಾಲ್ ಫ್ರೀ ಪೆಟ್ರೋಲ್ ಸಿಗುತ್ತೆ. ಥೈಲ್ಯಾಂಡ್ನಲ್ಲಿ E10 E20 E85 ಸಿಗುತ್ತೆ. ಫ್ರಾನ್ಸ್ನಲ್ಲಿ SP95 E10 SP98 E85 ಸಿಗುತ್ತೆ. ಜರ್ಮನಿಯಲ್ಲಿ ಸೂಪರ್ E5 ಸೂಪರ್ E10 ಸೂಪರ್ ಪ್ಲಸ್ ಸಿಗುತ್ತೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ E10 ಹಾಗೂ ಪ್ರೀಮಿಯಂ E5 ಸಿಗುತ್ತೆ. ಸ್ವೀಡನ್ನಲ್ಲಿ E10 E85 ಅಂದರೆ ನಿಮ್ಗೆ ಹೇಳಿದ್ದೀನಿ ಫ್ಲೆಕ್ಸ್ ಫ್ಯೂಲ್ ವಾಹನಗಳಿಗೆ ಮಾತ್ರ. ನಾರ್ವೆಯಲ್ಲಿ E10 ಹಾಗೂ ಪ್ರೀಮಿಯಂ E5 ಸಿಗುತ್ತೆ. ಫಿನ್ಲ್ಯಾಂಡ್ನಲ್ಲಿ E10 E85 ಸಿಗುತ್ತೆ. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಈ ಥರದ ಪ್ರಯೋಗನೇ ಮಾಡಿಲ್ಲ. E5 ಇದ್ದಾರೆ ಮ್ಯಾಕ್ಸಿಮಮ್. E10 ಮ್ಯಾಕ್ಸಿಮಮ್ ಅಷ್ಟೇ. ಆದರೆ ಆಪ್ಷನ್ ಇದೆ. E5 ಹಾಕ್ಸ್ಕೋಬೋದು, E10 ಹಾಕ್ಸ್ಕೋಬೋದು, E20 ಹಾಕ್ಸ್ಕೋಬೋದು, E85 ಅದಕ್ಕೆ ಪೂರಕವಾದ ವಾಹನಗಳು ನಿಮ್ಮಲ್ಲಿ ಇದ್ದರೆ. ಏನೂ ಇಲ್ಲ ಅಂದರೆ ನೀವು E0 100% ಪ್ಯೂರು ಪೆಟ್ರೋಲನ್ನು ಹಾಕ್ಸ್ಕೋಬೋದು. ಭಾರತ ದೇಶದಲ್ಲಿ ಯಾವ ಪೆಟ್ರೋಲ್ ಬಂಕಲ್ಲಿ ಎಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಈ ಆಪ್ಷನ್ ಕೊಟ್ಟಿದ್ದೀರಿ ನೀವು? E5 E10 E20 ನಿಮ್ಮ ಹಾಳಾಗಿ ಹೋಗಲಿ,
ನಿತಿನ್ ಗಡ್ಕರಿ ಮಗನೋ, ನಿಖಿಲ್ ಗಡ್ಕರಿನೋ, ಸಾರಂಗ್ ಗಡ್ಕರಿನೋ, ಹಾಳಾದ ಗಡ್ಕರಿಗಳೋ ಏನು ಬೇಕಾದ್ರೆ ಹಾಳಾಗಿ ಸಾಯ್ರಪ್ಪ. ಆಪ್ಷನ್ ಕೊಟ್ಟು ಸಾಯ್ರಿ. ಸಾಯೋದು ಹೆಂಗೂ ಸಾಯ್ತೀರಾ, ಸಾಯಿಸೋದು ಹೆಂಗೂ ಸಾಯಿಸ್ತೀರಾ? ಆಪ್ಷನ್ ಕೊಟ್ಟು ಸಾಯಿಸಿ. ನಮಗೆ ಸಾಯಕ್ಕೆ ಮನಸ್ಸಿದ್ರೆ E20 ಹಾಕ್ಸ್ಕೊಂಡೆ ಸಾಯ್ತೀವಿ. ಇಲ್ವಾ? ಬದುಕಲೇಬೇಕಲ್ಲ. ನಮ್ಮ ಬದುಕನ್ನು ಕಿತ್ಕೊಳ್ಳೋಕೆ ನೀವ್ಯಾವ ತೊಳಲಾಂಡಿಗಳು? E5 E10 ಆಪ್ಷನ್ ಕೊಡಿ. ನನ್ನ ಗಾಡಿ E20ಗೆ ಅಡ್ಜಸ್ಟೇ ಆಗಲ್ಲ ಅಂದಮೇಲೆ ಹಾಕ್ಕೊಳ್ಳಿ ಅನ್ನುವಂಥ ಬಲವಂತ ಯಾಕ್ರೋ ಮಾಡಿ ಸಾಯ್ತೀರಾ? ಕಂಪ್ನಿಗಳು ಬಾಯ್ಬಿಟ್ಟು ಹೇಳ್ತಾ ಇದೆ. ಆಮೇಲೆ ಪೆಟ್ರೋಲ್ ಹಾಕೋ ಜಾಗದಲ್ಲಿ ಇದು E10ಗೆ ಮಾತ್ರ ಮ್ಯಾಕ್ಸಿಮಮ್ ಅವಕಾಶ ಇರುವ ವಾಹನ ಅಂತ ಬರ್ತಿದ್ದಾರೆ ಅವರು. ಆದರೂ ನಾವು E20 ಹಾಕಿಸಿಕೊಳ್ಳುವ ಪರಿಸ್ಥಿತಿ. ಯಾಕಂದರೆ ಪೆಟ್ರೋಲ್ ಖಾಲಿಯಾಗಿದೆ, ಆಪ್ಷನ್ ಇಲ್ಲ, ಹಾಕಿಸ್ಕೊಳ್ಳೇಬೇಕು. ಗಾಡಿ ಹಾಳಾಗುತ್ತೆ ಅಂತ ಗೊತ್ತಿದೆ, ರಬ್ಬರ್ ಸವಿಯುತ್ತೆ ಅಂತ ಗೊತ್ತಿದೆ, ತುಕ್ಕು ಹಿಡಿಯುತ್ತೆ ಅಂತ ಗೊತ್ತಿದೆ, ಕಾಲಕ್ರಮೇಣ ಇಂಜಿನ್ ಹಾಳಾಗಿ ಎಕ್ಕುಟ್ಟು ಹೋಗುತ್ತೆ ಅಂತ ಗೊತ್ತಿದೆ. ಆದರೆ ಗಾಡಿ ಮುಂದೆ ಹೋಗಬೇಕು. ಈ ನನ್ನ ಮಕ್ಕಳು ಸರ್ಕಾರ ಆಪ್ಷನ್ ಕೊಟ್ಟಿಲ್ಲ, ಏನಪ್ಪ ಮಾಡಬೇಕು? ಹಾಕ್ಸ್ಕೊಳ್ಳೇಬೇಕು. ಹಾಕ್ಸಿದ್ರೆ ಹಾಳು, ಹಾಕ್ಸಿದ್ರೆ ಗಾಡಿ ಓಡಲ್ಲ. ಎಂಥ ದರಿದ್ರ ನನ್ನ ಮಕ್ಕಳ ಆಡಳಿತದಲ್ಲಿ ನಾವು ಬದುಕ್ತಾ ಇದ್ದೀವಿ ನೋಡಿ. ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು. BJP ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಹಿಂದೂ ವಿರೋಧಿಗಳು, ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ದೇಶಭಕ್ತರು. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ನಾಚಿಕೆ ಆಗ್ಬೇಕು ನಿಮಗೆ. ಸದ್ಯಕ್ಕೆ ಇಷ್ಟು ಸಾಕು. ಇನ್ನಷ್ಟು ವಿವರಗಳಿದ್ದರೆ ಮತ್ತೆ ಮಾತಾಡೋಣ.